ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಸಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದು ಇದೆ. ನಿರ್ಜರ ಅಧಿಕಾರದ 29ನೇ ಮಂಗಲ ಕಲಶಿದೆ. ಟಂಕೋತ್ಕೀರ್ಣ ಸ್ವರಸನಿಚಿತ ಜ್ಞಾನ ಸರ್ವಸ್ವಭಾಜಃ ಸಮ್ಯಕ್ ದೃಷ್ಟಿರ್ಯದಿಹ ಸಕಲಂ ಘ್ನಂತಿ ಲಕ್ಷ್ಮಾಣಿ ಕರ್ಮ ತತ್ತಸ್ಯಾಸ್ಮಿ ಪುನರಪಿ ಮನಃ ಕರ್ಮಣೋ ನಾಸ್ತಿ ಬಂಧಃ ಪೂರ್ವೋಪಾತಂ ತದನುಭವತೋ ನಿಶ್ಚಿತಂ ನಿರ್ಜರೈವ. ಅರ್ಥ: ಯತ್ ಇಹ ಸಮ್ಯಕ್ ದೃಷ್ಟೇ ಲಕ್ಷ್ಮಾಣಿ ಸಕಲಂ ಕರ್ಮ ಘ್ನಂತಿ. ಯತ್ ಆ ಕಾರಣದಿಂದ ಇಹ ವಿದ್ಯಮಾನವಿರುವ ಸಮ್ಯಕ್ ದೃಷ್ಟಿ ಶುದ್ಧ ಸ್ವರೂಪದಿಂದ ಪರಿಣಮಿಸಿರುವಂಥ ಜೀವದ ಲಕ್ಷ್ಮಾಣಿ ನಿಶಂಕಿತ, ನಿಕಾಂಕ್ಷಿತ, ನಿರ್ವಿಚಿಕಿತ್ಸೆ, ಅಮೂಢ ದೃಷ್ಟಿ, ಉಪಗೂಹನ, ಸ್ಥಿತೀಕರಣ, ವಾತ್ಸಲ್ಯ, ಪ್ರಭಾವನೆಯ ರೂಪದ ಗುಣಗಳು ಸಕಲಂ ಕರ್ಮ ಜ್ಞಾನಾವರಣಾದಿ 8 ಪ್ರಕಾರದ ಉದ್ಗಲ ದ್ರವ್ಯದ ಪರಿಣಮನವನ್ನು ಘ್ನಂತಿ ಹನನ ಮಾಡುತ್ತವೆ. ಭಾವಾರ್ಥವು ಈ ಪ್ರಕಾರವಿದೆ. ಸಮ್ಯಕ್ ದೃಷ್ಟಿಯ ಎಷ್ಟು ಗುಣಗಳಿವೆ ಅವು ಶುದ್ಧ ಪರಿಣಮನ ರೂಪವಿವೆ. ಅದರಿಂದ ಕರ್ಮಗಳ ನಿರ್ಜರ ಇದೆ. ತಸ್ಯ ಅಸ್ಮಿನ್ ಕರ್ಮಣಃ ಮನಾಕ್ ಬಂಧಃ ಪುನಃ ಅಪಿ ನಾಸ್ತಿ. ತತ್ ಆ ಕಾರಣದಿಂದ ತಸ್ಯ ಸಮ್ಯಕ್ ದೃಷ್ಟಿ ಜೀವನಿಗೆ ಅಸ್ಮಿನ್ ಶುದ್ಧ ಪರಿಣಾಮಗಳಾಗುವುದರಿಂದ ಕರ್ಮಣಃ ಜ್ಞಾನಾವರಣಾದಿ ಕರ್ಮಗಳ ಮನಾಕ್ ಬಂಧಃ ಸೂಕ್ಷ್ಮ ಮಾತ್ರವೂ ಕೂಡ ಬಂಧವು ಪುನಃ ಅಪಿ ನಾಸ್ತಿ ಎಂದೂ ಆಗುವುದಿಲ್ಲ. ತತ್ಪೂರ್ವೋಪಾತ್ತಂ ಅನುಭವತಃ ನಿಶ್ಚಿತಂ ನಿರ್ಜರ ಏವ. ಜ್ಞಾನಾವರಣಾದಿ ಕರ್ಮಗಳು ಪೂರ್ವೋಪಾತ್ತಂ ಸಮ್ಯಕ್ತ್ವದ ಉತ್ಪತ್ತಿಯಾಗುವ ಮೊದಲು ಅಜ್ಞಾನ ರಾಗ ಪರಿಣಾಮಗಳಿಂದ ಕಟ್ಟಿದ ಕರ್ಮವು ಅದರ ಉದಯವನ್ನು ಅನುಭವತಃ ಭೋಗಿಸುವಂತಹ ಆ ಸಮ್ಯಕ್ ದೃಷ್ಟಿ ಜೀವನಿಗೆ ನಿಶ್ಚಿತಂ ನಿಶ್ಚಯದಿಂದ ನಿರ್ಜರ ಏವ ಜ್ಞಾನಾವರಣಾದಿ ಕರ್ಮಗಳ ನಿರ್ಜರೆ ಇದೆ. ಹೇಗಿದ್ದಾನೆ ಸಮ್ಯಕ್ ದೃಷ್ಟಿ ಜೀವನ? ಟಂಕೋತ್ತೀರ್ಣ ಸ್ವರಸ ನಿಚಿತ ಜ್ಞಾನ ಸರ್ವಸ್ವ ಭಾಜಃ. ಟಂಕೋತ್ಕೀರ್ಣ ಶಾಶ್ವತವಾದ ಯಾವ ಸ್ವರಸ ಸ್ವಪರಗ್ರಾಹಕ ಶಕ್ತಿ ಇದೆ, ಅದರಿಂದ ನಿಚಿತ ಪರಿಪೂರ್ಣವಿರುವಂಥ ಜ್ಞಾನ ಪ್ರಕಾಶ ಗುಣವು ಅದುವೇ ಸರ್ವಸ್ವ ಆದಿ ಮೂಲವಿರುವಂಥ ಯಾವ ಜೀವದ್ರವ್ಯವಿದೆ ಅದರ ಭಾಜಃ ಅನುಭವ ಮಾಡುವಲ್ಲಿ ಸಮರ್ಥನಿದ್ದಾನೆ. ಇಂಥ ಸಮ್ಯಕ್ ದೃಷ್ಟಿ ಜೀವನಿಗೆ ನೂತನ ಕರ್ಮದ ಬಂಧವಾಗುವುದಿಲ್ಲ. ಪೂರ್ವಬದ್ಧ ಕರ್ಮಗಳ ನಿರ್ಜರ ಇದೆ. ಸಪ್ತಭಯದ ನಂತರ ಸಮ್ಯಕ್ತ್ವದ ಯಾವ 8 ಗುಣ ಇದ್ದಾವೆ ಆ 8 ಗುಣಗಳ ರೂಪದಿಂದ ಅರ್ಥಾತ್ ಶುದ್ಧ ರೂಪದಿಂದ ಆ ಸಮ್ಯಕ್ ದೃಷ್ಟಿ ಜೀವ ನಿರಂತರ ಪರಿಣಮನ ಮಾಡುವುದರಿಂದ ಉದಯದಲ್ಲಿ ಬರುವ ಜ್ಞಾನಾವರಣಾದಿ ಕರ್ಮಗಳ
ಹನನ ಮಾಡ್ತಾನೆ, ನಾಶ ಮಾಡ್ತಾನೆ. ಅದೇ ಉದಯದೊಳಗೆ ಬರುವಂಥ ಕರ್ಮಗಳನ್ನು ನಾಶ ಮಾಡುವುದರ ಅರ್ಥ ಏನಿದೆ? ನಾಶ ಮಾಡುವುದ ಅರ್ಥಾತ್ ಆ ಕರ್ಮಗಳ ನವೀನ ಕರ್ಮಕ್ಕೆ ಜನ್ಮ ಕೊಡುವಂಥ ಅಶುದ್ಧ ಭಾವರೂಪದಿಂದ ಪರಿಣಮಿಸದೇ ಸಮ್ಯಕ್ ದೃಷ್ಟಿ ಜೀವನಿಗೆ ಕರ್ಮದ ಉದಯಕ್ಕೆ ಯಾವ ಸಂಬಂಧನ ಇಲ್ಲ. ಮಿಥ್ಯಾದೃಷ್ಟಿ ಜೀವನಿಗೆ ಕರ್ಮದ ಉದಯದ ಜೊತೆಗೆ ಯಾವ ಸಂಬಂಧ ಇದೆ? ಮಿಥ್ಯಾದೃಷ್ಟಿ ಜೀವನಿಗೆ ಕೂಡ ಕರ್ಮದ ಉದಯದ ಜೊತೆ ಸಂಬಂಧ ಇಲ್ಲ. ಅದರ ಸ್ವರೂಪದ ಪರಿಚಯ ಮಾಡಿಕೊಳ್ಳದೇ ಇರುವ ಅಜ್ಞಾನದ ಕಾರಣದಿಂದ ವಿಕಾರಿ ಭಾವಗಳ ಸ್ವಾಮಿಯಾಗಿ ಕರ್ತೃ ಆಗ್ತಾನಲ್ಲ, ಅದರಿಂದ ಅವನಿಗೆ ನೂತನ ಕರ್ಮಗಳದ್ದು ಬಂಧ ಆಗ್ತಾ ಇರ್ತಿದೆ. ಕರ್ಮಗಳ ಉದಯ ಏನಿದೆ ಅದು ಯಾವುದೇ ಜೀವನಿಗೆ ನವೀನ ಕರ್ಮಗಳ ಬಂಧದ ಕಾರಣ ಆಗುವುದಿಲ್ಲ. ಅದರ ಜೀವ ಸ್ವಯಂ ತಾನೇ ತನ್ನ ಅಜ್ಞಾನ ಮತ್ತು ದೋಷ ರೂಪದ ಪರಿಣಾಮ ಮಾಡುವುದರಿಂದ ಅಶುದ್ಧ ಪರಿಣಾಮಗಳ ರೂಪದಿಂದ ಪರಿಣಮಿಸುವುದರಿಂದ ಅಲ್ಲಿ ಯಾವ ಕರ್ಮದ ಬಂಧ ಆಗ್ತಿದೆ ಆ ಕರ್ಮದ ಬಂಧಕ್ಕೆ ಕಾರಣೀಭೂತವಿರುವಂಥ ಅವನ ಪರಿಣಮನಕ್ಕೆ ಕರ್ಮಗಳ ಉದಯವನ್ನು ನಿಮಿತ್ತ ಅಂತ ಹೇಳಲಾಗುತ್ತದೆ. ಅವ ತಾನಾಗೇನ ತನ್ನ ಸ್ವಭಾವದ ಪರಿಚಯ ಇಲ್ಲದೇ ಇರುವ ಕಾರಣ ತಾನಾಗೇನ ಷಟ್ಕಾರಕ ರೂಪದ ಶಕ್ತಿಯ ವಿನಿಯೋಗ ಮಾಡಿ ಅಶುದ್ಧ ಭಾವಗಳ ರೂಪದಿಂದ ಪರಿಣಮನ ಮಾಡ್ತಾನೆ. ತಾನಾಗೇನ ಆ ಪರಿಣಮನದಿಂದನ ಅವನಿಗೆ ನವೀನ ಕರ್ಮಗಳಂತ ಬಂಧ ಆಗ್ತಿದೆ. ಹಾಗಾದ್ರೆ ನವೀನ ಕರ್ಮಗಳ ಬಂಧಕ್ಕೆ ಕಾರಣವಿರುವಂಥ ಪರಿಣಾಮಗಳಿಗೆ ಪೂರ್ವ ಕರ್ಮದ ಉದಯವನ್ನು ನಿಮಿತ್ತ ಅಂಥೇಳಿ ಹೇಳಲಾಗುತ್ತದೆ. ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ, ಕಾರ್ಯ ಆದ ಮೇಲೆ ನಿಮಿತ್ತ ಬೇಕ್ರಿ ಕಥನದ ಸಲುವಾಗಿ. ಹಾಗಾದ್ರೆ ಯಾವ ಕಾರಣದಿಂದ ಅವನಲ್ಲೇ ಅಶುದ್ಧ ಭಾವ ಆಗುತ್ತವೆ? ಕರ್ಮದ ಉದಯದ ಕಾರಣದಿಂದ. ಕರ್ಮದ ಉದಯದ ಕಾರಣದಿಂದ ಅಶುದ್ಧ ಭಾವ ಆಗ್ತವೆ. ಅಶುದ್ಧ ಭಾವಗಳ ಕಾರಣದಿಂದ ನವೀನ ಕರ್ಮಗಳಿಂದ ಬಂಧ. ಹಾಗಾದ್ರೆ ಇಲ್ಲಿ ಕಥನೆ ಏನು ಮಾಡಿದ್ರು? ಅವು ಶುದ್ಧ ಭಾವಗಳ ರೂಪದಿಂದ ಪರಿಣಮನ ಮಾಡುವುದರಿಂದ ಪೂರ್ವ ಕರ್ಮಗಳದ್ದ ಹನನ ಮಾಡಿದ. ಪೂರ್ವ ಕರ್ಮಗಳದ್ದು ಮಾಡಿದ, ಕರ್ಮಗಳದ್ದು ಮಾಡಿದ, ಜ್ಞಾನಾವರಣಾದಿ ಕರ್ಮಗಳದ್ದು ಅಂಥೇಳಿ ಹೇಳ್ತಾರೆ. ಇಲ್ಲಿ ಪೂರ್ವ ಕರ್ಮದ ಮಾತಿಲ್ಲ. ಅವಂತೂ ತನ್ನ ಸ್ಥಿತಿ ಪೂರ್ಣ ಆದಮೇಲೆ ತನ್ನ ಪಾಡಿಗೆ ತಾನು ಹೊರಟು ಹೋಗ್ತಾವ. ನೀನು ಅಶುದ್ಧ ಭಾವನಾದರೂ ಮಾಡು, ಶುದ್ಧ ಭಾವ ರೂಪದಿಂದಾದರೂ ಪರಿಣಮಿಸು. ಅವು ತನ್ನ ಪಾಡಿಗೆ ತನ್ನ ಸ್ಥಿತಿ ಪೂರ್ಣ ಆದ ನಂತರ ಹೋಗ್ತಾ ಇರ್ತಾವೆ, ಹೋಗೋವನರೇ ಅವ. ಆದ್ರೆ ಕರ್ಮಗಳ ಹನನ ಮಾಡ್ತಾನೆ. ಇದರ ಅರ್ಥ ಏನಿದೆ? ನವೀನ ಕರ್ಮಗಳ ಆಗಮನಕ್ಕ ಯಾವ ಕಾರಣೀಭೂತವಾದಂಥ ಅಶುದ್ಧ ಭಾವ ಇದಾವೆಯೋ ಆ ಅಶುದ್ಧ ಭಾವಗಳ ರೂಪದಿಂದ ಆತ ಪರಿಣಮಿಸುವುದಿಲ್ಲ. ನಡೆ ಏನು ಹೇಳಿದರು? ಯತ್ ಇಹ ಸಮ್ಯಕ್ ದೃಷ್ಟೇ ಲಕ್ಷ್ಮಾಣಿ ಸಕಲಂ ಕರ್ಮ ಘ್ನಂತಿ. ಆ ಕಾರಣದಿಂದ ವಿದ್ಯಮಾನವಿರುವ ಶುದ್ಧ ಸ್ವರೂಪದಿಂದ ಪರಿಣಮಿಸಿರುವಂಥ ಜೀವದ ಯಾವ ಕಾರಣದಿಂದ?
ಆ ಕಾರಣದಿಂದ ವಿದ್ಯಮಾನವಿರುವ ಶುದ್ಧ ಸ್ವರೂಪದಿಂದ ಪರಿಣಮಿಸಿರುವಂಥ ಜೀವದ ಆ ಕಾರಣ ಅಂದರೆ ಯಾವ ಕಾರಣ ಇಲ್ಲಿ ಯಾವ ಕಾರಣ ಹಿಂದಿನ ಶ್ಲೋಕದೊಳಗೆ ಹೇಳಿದಾರಲ್ಲ ಏನು ಹೇಳಿದರು ಹೇಗಿದೆ ಜ್ಞಾನವು ಹೇಗಿದೆ ಜ್ಞಾನವು ಅಂತೇಳಿ ಕೊನೆಗೆ 4 ಪ್ರಕಾರದಿಂದ ಹೇಳಿದ್ದಾರೆ ಏನ ಸಮಸ್ತ ವಿಕಲ್ಪಗಳಿಂದ ರಹಿತವಿದೆ ಅನಾದಿ ಅನಂತ ಅರ್ಥಾತ್ ಆದಿಯೂ ಇಲ್ಲ ಅಂತ್ಯವೂ ಇಲ್ಲದಂಥದ್ದಿದೆ ತನ್ನ ಸ್ವರೂಪದಿಂದ ವಿಚಲಿತವಾಗುವುದಿಲ್ಲ ಮತ್ತು ನಿಷ್ಪನ್ನವಿದೆ. ಈ ಕಾರಣದಿಂದ ಹೀಗಿರುವುದರಿಂದ ಏನು ಹೀಗಿರುವುದರಿಂದ ಜ್ಞಾನದ ಸ್ವರೂಪ ಹೀಗಿರುವುದರಿಂದ ಜ್ಞಾನದ ಸ್ವರೂಪ ಅಂದರೆ ಅಥವಾ ಆ ಸಮ್ಯಕ್ ದೃಷ್ಟಿ ಜೀವ ಅನುಭವ ಮಾಡುವಂಥ ಶುದ್ಧ ಚೈತನ್ಯದ ಸ್ವರೂಪ ಅಂದರೆ ಹೀಗಿರುವುದರಿಂದ ಅವೇನು ಮಾಡ್ತಾನೋ ವಿದ್ಯಮಾನವಿರುವ ಶುದ್ಧ ಸ್ವರೂಪ ಅರೆ ಯಾವುದು ವಿದ್ಯಮಾನ ಇದೆ ಅಲ್ಲ ವಿದ್ಯಮಾನ ಹೇಗಿದೆ ಪ್ರಕಟಣೆ ಇದೆ ಪ್ರಕಟಣೆ ಇದೆ ಅದು ಮುಚ್ಚಿದ್ದು ಇಲ್ಲ ಅವ್ಯಕ್ತ ಇಲ್ಲ ಪಕ್ವ ಆಗಬೇಕಾದದ್ದು ಇಲ್ಲ ಪ್ರಕಟಣೆ ಇದೆ ವಿದ್ಯಮಾನವಿರುವಂಥ ವಿದ್ಯಮಾನ ಅಂತಂದ್ರೆ ಏನ ಪ್ರಗಟ ವಿದ್ಯಮಾನ ಇದೆ ಪ್ರಗಟ ಇದೆ ರೀ ಕೊನೆ ಶಬ್ದ ಏನು ಹೇಳಿದ್ರು ನಿಷ್ಪನ್ನ ಹೇಳಿದ್ರಲ್ಲ ಹಿಂದಿನ ಕಲಶದೊಳಗೆ ಸಿದ್ಧಂ ಅರ್ಥಾತ್ ನಿಷ್ಪನ್ನ ಪ್ರಗಟ ಇದೆ ವಿದ್ಯಮಾನ ಇದೆ ಆ ಕಾರಣದಿಂದ ಯಾವ ಕಾರಣದಿಂದ ಶುದ್ಧ ಸ್ವರೂಪ ಯಾವುದು ವಿದ್ಯಮಾನ ಇದೆಯೋ ಆ ರೂಪದಿಂದ ಪರಿಣಮಿಸಿರುವಂಥ ಜೀವ ನಿಶಂಕಿತ ನಿಷ್ಕಾಂಕ್ಷಿತ ನಿರ್ವಿಚಿಕಿತ್ಸೆ ಅಮೂಢ ದೃಷ್ಟಿ ಉಪಗೂಹನ ಸ್ಥಿತೀಕರಣ ವಾತ್ಸಲ್ಯ ಪ್ರಭಾವನೆಯ ರೂಪದ ಇವು ಶಬ್ದಗಳಂತೂ ನಮಗೆ ಗೊತ್ತಿದ್ದಾವೆ ಸಮ್ಯಕ್ ದರ್ಶನದ 8 ಅಂಗರೂಪದಿಂದ ಅನೇಕ ಬಾರಿ ಅನೇಕ ಗ್ರಂಥಗಳಲ್ಲಿ ಇವುಗಳ ಅವಲೋಕನ ವಾಚನ ಮನನ ಸ್ವರೂಪದ ಪರಿಚಯ ಮಾಡಿಕೊಂಡದ್ದು ಇದೆ. ಆದರೆ ಇಲ್ಲಿ ಹೇಳುವಂಥ ರೀತಿ ಇದೆಯಲ್ಲ ನಿಷ್ಕಾಂಕ್ಷಿತ ಏನಿದೆ ಅದು ವಿದ್ಯಮಾನ ಇರುವಂಥ ಜೀವದ ಅಥವಾ ಚೈತನ್ಯದ ಸ್ವ ಇದೆ ಆ ರೂಪದಿಂದ ಪರಿಣಮಿಸುವುದು ಅರ್ಥಾತ್ ನಿಶಂಕಿತ ಗುಣರೂಪದಿಂದ ಪರಿಣಮಿಸುವುದು. ಸಮ್ಯಕ್ ದರ್ಶನ ಆಗುವುದರಿಂದ ಸಮ್ಯಕ್ ದರ್ಶನದೊಳಗಿಂದ ನಿಶಂಕಿತ ಗುಣ ಬರಲಿಲ್ಲ. ನಿಶಂಕಿತ ನಿಷ್ಕಾಂಕ್ಷಿತ ಮೊದಲಾದ ಯಾವ 8 ಗುಣಗಳನ್ನು ಹೇಳಿದರು ಅವು ಸಮ್ಯಕ್ ದರ್ಶನದೊಳಗಿಂದ ಬರಲಿಲ್ಲ. ವಿದ್ಯಮಾನ ಇದ್ದು ಎಲ್ಲಿದ್ದು ಚೈತನ್ಯ ವಸ್ತುವಿನಲ್ಲಿ ವಿದ್ಯಮಾನ ಇದ್ದು ಹಾಗಾದ್ರೆ ಅದರ ಕಡೆಗೆ ದೃಷ್ಟಿ ಹಾಕಿ ಅದರೊಳಗೆ ಶ್ರದ್ಧೆ ಸ್ಥಿರ ಆಗಿ ಅದರದ್ದ ಆ ರೂಪದ ಜ್ಞಾನ ರೂಪದಿಂದ ಪರಿಣಮಿಸ್ತಾ ಇರುವಂಥ ಜೀವದಲ್ಲೇ ಅದು ಪರಿಣಮನದೊಳಗೆ ಪ್ರಗಟ ಆಯ್ತು. ಏನ ನಿಶಂಕಿತ ಮೊದಲಾದ ಯಾವ 8 ಗುಣ ಅರಿ ಒಂದೊಂದು ಗುಣದ ಒಂದೊಂದು ವಾಕ್ಯದೊಳಗೆ ಯಾಕಾಗಂತು ಈಗ ಇಲ್ಲಿ ಪ್ರತಿಪಾದನೆ ಮಾಡುವುದು ಅವಶ್ಯಕ ಇದೆ. ನಿಶಂಕಿತ ಏನು ಇದೆಯಲ್ಲ ಶಂಕೆ ಆ ಶಂಕೆಗೆ ಸಂಬಂಧಿಸಿದ ಹಾಗೆನ ಹಿಂದಿನ 5 ಕಲಶಗಳಲ್ಲಿ 7 ಭಯಗಳ ರೂಪದಿಂದ ಚರ್ಚೆ ಮಾಡಿದ್ದಾರೆ. ಅವನಿಗೆ ಶಂಕ ಇರುವುದಿಲ್ಲ ಅರ್ಥಾತ್ ಭಯ ಇರುವುದಿಲ್ಲ. ಭಯ ಯಾಕಿಲ್ಲ ಅಂದ್ರೆ ವಸ್ತು ಸ್ವರೂಪದೊಳಗೆ ಸಂದೇಹನೂ ಇಲ್ಲಲ್ಲ. ಅದೇ 7 ಭಯಗಳನ್ನು
5 ಶ್ಲೋಕಗಳಲ್ಲಿ ಏನು ವಿವರವಾಗಿ ಹೇಳಿದಾರೋ ಆ ಕಾರಣದಿಂದ ಇಲ್ಲಿ ಅವನಿಗೇನಾಯಿತು, ನಿಶಂಕಿತ ಗುಣರೂಪದಿಂದ ಪರಿಣಮನ ಆಗ್ತಾ ಇದೆ. ಆ ಗುಣ ಏನಿದೆ? ಆತ್ಮನದ ಸ್ವ ಇದೆ. ಶುದ್ಧ ಚೈತನ್ಯ ವಸ್ತುವಿನ ಸ್ವ ಇದೆ. ಸ್ವ ಅರೆ ಯಾವುದು ತನ್ನದಿದೆಯೋ ಏನ ನಿಶಂಕಿತ ಗುಣ, ಯಾವುದು ತನ್ನದಿದೆಯೋ 7 ಪ್ರಕಾರದ ಭಯ ಉತ್ಪನ್ನ ಆಗುವ ಸಲುವಾಗಿ ಅವನಲ್ಲಿ ವಸ್ತುವಿಗೆ ಸಂಬಂಧಿಸಿದ ಹಾಗೆ ಯಾವ ಸಂದೇಹನ ಇಲ್ಲ. ಅದು ಅವನದ ಗುಣ ಇದೆ ರೀ, ಜೀವದ ಗುಣ ಇದೆ. ಅದು ಶುದ್ಧ ಚೈತನ್ಯ ವಸ್ತುವಿನ ಗುಣ ಇದೆ. ಏನು ಗುಣ ಇದೆ? ಯಾವುದೇ 7 ಪ್ರಕಾರದಿಂದ ಏನು ಹೇಳಿದರು, ಆ 7 ಪ್ರಕಾರ ಇರಲಿ ಅಥವಾ ಇನ್ನೂ ಅನೇಕ ಪ್ರಕಾರ ಇರಲಿ, 7 ಪ್ರಕಾರದೊಳಗೆ ಸಮಾವೇಶ ಮಾಡಿ ಎಲ್ಲವನ್ನೂ ಹೇಳಿದರಲ್ಲ, ಆ ಭಯಗಳ ಉತ್ಪನ್ನ ಆಗುವ ಹಾಗೆ ಸಂದೇಹ ಇಲ್ಲವೇ ಇಲ್ಲ ಅವನ ಸ್ವರೂಪದೊಳಗೆ. ಅರೆ ಶುದ್ಧ ಚೈತನ್ಯ ವಸ್ತುವಿನೊಳಗ ಇಹಲೋಕಕ್ಕೆ ಸಂಬಂಧಿಸಿದ ಹಾಗೆ ಭಯ ಉತ್ಪನ್ನ ಆಗಬೇಕಾದ್ರೆ ಇಹಲೋಕಕ್ಕೆ ಸಂಬಂಧಿಸಿದ ಹಾಗೆ ಯಾವ ಶಂಕೆನೂ ಇಲ್ಲ, ಯಾವ ಸಂದೇಹನೇ ಇಲ್ಲ. ಎಲ್ಲಿ ಇಲ್ಲ? ಅವನ ಸ್ವರೂಪದೊಳಗೆ ಇಲ್ಲ. ಆ ಸ್ವರೂಪದಿಂದ ಅವನು ಪರಿಣಮಿಸ್ತಾ ಇದ್ದಾನೆ. ಸ್ವರೂಪ ವಸ್ತುವಿನಲ್ಲಿ ಇಲ್ಲ ಅನ್ನೋದು ಒಂದು ಮಾತು. ಆದ್ರೆ ಆ ವಸ್ತು ಏನು ಪ್ರತಿ ಸಮಯಕ್ಕೆ ಸಿದ್ಧಂ ನಿಷ್ಪನ್ನ ಇದೆಯಲ್ಲ, ಪ್ರಗಟ ಇದೆಯಲ್ಲ, ವಿದ್ಯಮಾನ ಇದೆಯಲ್ಲ. ವಿದ್ಯಮಾನದ ಅರ್ಥ ಕೂಡ ಪ್ರಕಟನೆ, ಕಾಣಿಸ್ತಾನೆ ಇದೆ, ತಿಳಿದು ಬರ್ತಾನೆ ಇದೆ. ಏನ? ವಸ್ತು. ಆ ವಸ್ತುವಿನೊಳಗ ಅರ್ಥಾತ್ ಆ ರೂಪದೊಳಗ ಅರ್ಥಾತ್ ಆ ಪ್ರಗಟತೆಯೊಳಗ ಯಾವುದ ಪ್ರಗಟ ಸ್ವರೂಪ ಇದೆಯಲ್ಲ, ಆ ಸ್ವರೂಪ ಸಂದೇಹ ಯಾವುದರ ಕುರಿತಾಗಿಯೂ ಉತ್ಪನ್ನ ಆಗದೇ ಇರುವಂತೆ ವಸ್ತುವನ್ನು ತಿಳಿಯುವುದೇ ಅದರ ಸ್ವರೂಪ. ಯಾಕೆ ಉತ್ಪನ್ನ ಆಗ್ತಾ ಇಲ್ಲ? ಅವನ ಸ್ವರೂಪದೊಳಗೆ ಅದು ಇಲ್ಲ. ಅವನ ಸ್ವರೂಪದೊಳಗೆ ಅದು ಇಲ್ಲದೇ ಇರುವ ಕಾರಣ ಸಮ್ಯಕ್ ದೃಷ್ಟಿ ಜೀವ ಆ ಶುದ್ಧ ಸ್ವರೂಪದಿಂದ ಪರಿಣಮಿಸ್ತಾ ಇರುವ ಕಾರಣ ಅವನಲ್ಲಿ ಏನಿಲ್ಲ? 7 ಪ್ರಕಾರದ ಭಯಕ್ಕೆ ಕಾರಣೀಭೂತವಾದಂಥ ಶಂಕೆ ಇಲ್ಲ. ಎಂಥ ಸುಂದರ ವಸ್ತು ಇದೆ. ನಾನು ಬರೇ ವಸ್ತು ಇಲ್ಲ, ವಸ್ತು ಅಂದ್ರೆ ಪ್ರಕಟನೆ ಇದ್ದೇನೆ. ವಸ್ತು ಅರೆ ಸಕ್ಕರೆಯೊಳಗೆ ಸಿಹಿ ವಿದ್ಯಮಾನ ಇದೆ ಅನ್ನೋದು ಬಂತಲ್ಲ. ವಿದ್ಯಮಾನ ಅಂದ್ರೆ ಪ್ರಗಟ ಇದೆ, ಅವ್ಯಕ್ತ ಇದೆ. ಸಕ್ಕರೆಯೊಳಗ ಸಿಹಿ ವ್ಯಕ್ತ ಇದೆ, ಅವ್ಯಕ್ತ ಇದೆ. ವ್ಯಕ್ತನೇ ಇದೆ, ಅದನ್ನು ವ್ಯಕ್ತ ಮಾಡಿ ಅನುಭವಿಸುವ ಮಾತಿಲ್ಲ, ವ್ಯಕ್ತನೇ ಇದೆ. ಸಕ್ಕರೆಯೊಳಗೆ ಸಿಹಿ ಗುಣ ವಿದ್ಯಮಾನ ಇದೆ, ಸಿಹಿ ಸ್ವಭಾವ ವಿದ್ಯಮಾನ ಇದೆ. ವಿದ್ಯಮಾನ ಶಬ್ದದ ಅರ್ಥ ಏನ? ವ್ಯಕ್ತನ. ಅದೇ ಪ್ರಕಾರ ಜೀವದ ತನ್ನದೇ ಆದಂಥ ರೂಪ ಏನಿದೆ? ವ್ಯಕ್ತನ ಇದೆ. ಆ ರೂಪ ಎಂಥದ್ದೇ ಇದೆ? ಆ ರೂಪದೊಳಗ ಇಹಲೋಕಕ್ಕೆ ಸಂಬಂಧಿಸಿದ ಹಾಗೆ, ಪರಲೋಕಕ್ಕೆ ಸಂಬಂಧಿಸಿದ ಹಾಗೆ, ವೇದನೆಗೆ ಸಂಬಂಧಿಸಿದ ಹಾಗೆ,
ರಕ್ಷಣೆಗೆ ಸಂಬಂಧಿಸಿದ ಹಾಗೆ, ಗುಪ್ತತೆಗೆ ಸಂಬಂಧಿಸಿದ ಹಾಗೆ ಆಕಸ್ಮಿಕವಾಗಿ ಏನಾದರೂ ಆಗಬಹುದಾದಂಥದ್ದ ಸ್ವರೂಪನೇ ಇಲ್ಲ. ಅದರೊಳಗೆ ಇಲ್ಲವೇ ಇಲ್ಲ, ಅದು ವಸ್ತುವಿನೊಳಗನೇ ಇಲ್ಲ. ಹಾಗಾದ್ರೆ ಆ ಶುದ್ಧ ಯಾವ ಸ್ವರೂಪ ಪ್ರಕಟ ಇದೆಯಲ್ಲ, ರೂಪ ಇದೆಯಲ್ಲ, ರೂಪ ತನ್ನ ವಸ್ತುವಿನ ಅರ್ಥಾತ್ ತನ್ನ ಶುದ್ಧ ಯಾವ ರೂಪ ಇದೆಯಲ್ಲ, ಆ ರೂಪದಿಂದನ ಪರಿಣಮಿಸುವಂಥ ಯಾವಿದ್ದಾನೋ ಅವ ಸಮ್ಯಕ್ ದೃಷ್ಟಿ. ಹಾಗಾದ್ರೆ ಆ ರೂಪದಿಂದನ ಪರಿಣಮಿಸ್ತಾ ಇರುವ ವೇಳೆದೊಳಗ ಅವನಿಗೆ ಶಂಕಾದಿ ಉತ್ಪನ್ನ ಆಗೋದು ಸಾಧ್ಯನೇ. ಯಾಕೆ ಅಂತಂದ್ರೆ ಅವನ ರೂಪದೊಳಗೆ ಅವ ಇಲ್ಲ. ನಮಗೆ ಯಾಕದವ್ರಿ ಸಮಸ್ತ ಮಿಥ್ಯಾದೃಷ್ಟಿ ಜೀವರುಗಳಿಗೆ ಯಾಕೆ ಯಾವುದು ವಿದ್ಯಮಾನ ಇದೆಯಲ್ಲ ಆ ಶುದ್ಧ ತನ್ನ ರೂಪ, ಆ ರೂಪದಿಂದ ನಾವು ಅರ್ಥಾತ್ ಸಮಸ್ತ ಮಿಥ್ಯಾದೃಷ್ಟಿ ಜೀವರುಗಳ ಪರಿಣಮಿಸ್ತಾ ಇಲ್ಲ. ಹೇಗೆ ಪರಿಣಮಿಸ್ತಾ ಇದ್ದೇವೆ? ಪರರೂಪದಿಂದ ಪರಿಣಮಿಸ್ತಾ ಇದ್ದೇವೆ. ಪರ ಯಾವುದ? ದೇಹ. ಪರ್ಯಾಯ ಶರೀರ ಸಂಯೋಗ. ನೋಕರ್ಮಗಳ ಇಂದ್ರಿಯ ಜ್ಞಾನದೊಳಗೆ ಯಾವುದ ಪರಸನ್ಮುಖವಿರುವಂಥ ಇಂದ್ರಿಯ ಜ್ಞಾನದೊಳಗ ಯಾವುದು ಜ್ಞಾತ ಆಗ್ತಾ ಇದೆಯೋ ಅದುವೇ ನನ್ನ ರೂಪ ಅಂಥೇಳಿ ಮನ್ನಿಸಿ ನಾವು ನಮ್ಮ ಶುದ್ಧ ಸ್ವರೂಪವನ್ನು ಏನು ಮಾಡ್ತಾ ಇದ್ದೇವೆ? ತಿರೋಭೂತ ಮಾಡ್ತಾ ಇದ್ದೇವೆ. ಆ ಶುದ್ಧ ಸ್ವರೂಪವನ್ನು ತಿರೋಭೂತ ಮಾಡುವುದು ಅರ್ಥಾತ್ ಜ್ಞಾನದ ಮೇಲೆ ಆವರಣ. ಜ್ಞಾನಾವರಣ ನಾಮದ ಯಾವ ಕರ್ಮ ಇದೆಯಲ್ಲ, ಉದ್ಗಲ ಕಾರ್ಮಣ ವರ್ಗಣಗಳ ರಚನೆ, ಅದರದ್ದೇನೂ ಕೈವಾಡ ಇದರಲ್ಲೇ ಇಲ್ಲ. ಯಾವ ನಮ್ಮ ಶುದ್ಧ ಸ್ವರೂಪ ಇದೆಯೋ ಅದೇ ಶುದ್ಧ ಇದೆ ಪ್ರಭು, ಅಶುದ್ಧ ಆಗಿಯೇ ಇಲ್ಲ. ಅದರ ಶುದ್ಧವನ್ನ ತಿರೋಭೂತ ಮಾಡಿ ಯಾವ ಪರಿಣಮನ ಇದೆಯಲ್ಲ, ಆ ಪರಿಣಮನದ ಹೆಸರನ್ನ ಅಶುದ್ಧ ಪರಿಣಮನ ಇದೆ. ಆ ಶುದ್ಧ ಸ್ವಭಾವವನ್ನು ತಿರೋಭೂತಗೊಳಿಸುವುದೇ ಆವರಣ ಇದೆ. ತಿಳ್ಕೊಳ್ಳೋದು ಕರ್ತವ್ಯ ಇದೆ. ಜ್ಞಾನಾವರಣ ಎಲ್ಲಿದೆ? ಜ್ಞಾನದ ಮೇಲೆ ಇದೆ. ಯಾವುದರದ್ದು ಇದೆ? ಆ ಜ್ಞಾನದ ರೂಪದಿಂದ ಜ್ಞಾನಮಯ ಆತ್ಮನಿಗೆ ಅನುಭವ ಆಗದೇ ಇರೋದು, ಪರಿಣಮನ ಅರ್ಥಾತ್ ಅನುಭವ ಆಗದೇ ಇರೋದು ಏನಿದೆ ಇದು ಜ್ಞಾನಕ್ಕೆ ಆವರಣ ಇದೆ. ಹೇಗಿದೆಯೋ ಹಾಗೆ ಕಾಣಿಸದೇ ಇರೋದೇನಿದೆ ಇದು ದರ್ಶನಕ್ಕೆ ಆವರಣ ಇದೆ. ಕಾಣಿಸದೇ ಇರೋದು ಮಾತ್ರ ಇದೆ ರೀ. ಅದಕ್ಕೆ ಕಾಣಿಸ್ತಾ ಇಲ್ಲೋ ಅಥವಾ ನೀವು ನೋಡ್ತಾ ಇಲ್ಲರಿ ಪ್ರಗಟ ಯಾವ ಸಾಮರ್ಥ್ಯ ಇದೆ, ಕಾರ್ಯ ಇದೆ, ಆ ಕಾರ್ಯ ಅದನ್ನು ನೋಡ್ತಾ ಇಲ್ಲೋ ಅಥವಾ ಅದು ಕಾಣಿಸ್ತಾ ಇಲ್ಲ, ಅದು ವಿದ್ಯಮಾನನೇ ಇದೆ ರೀ, ನೋಡ್ತಾ ಇಲ್ಲ. ಹಾಗಾದ್ರೆ ಏನು ಮಾಡ್ತಾ ಇದೆ? ಯಾವುದು ವಿದ್ಯಮಾನ ಇದೆಯಲ್ಲ ಅದರ ಮೂಲಕ ಇನ್ನೊಂದು ರೂಪವಾಗಿ ತನ್ನನ್ನು ನೋಡ್ತಾ ಇದೆ. ಇನ್ನೊಂದು ರೂಪವಾಗಿ, ದೇಹ ರೂಪವಾಗಿ, ಅನುಕೂಲ ರೂಪವಾಗಿ, ಪ್ರತಿಕೂಲ ರೂಪವಾಗಿ, ರೋಗ ರೂಪವಾಗಿ, ಶತ್ರುವಿನ ರೂಪವಾಗಿ, ಮಿತ್ರನ ರೂಪವಾಗಿ, ಹೀಗೆ ನಾನಾ ಪ್ರಕಾರ ಎಷ್ಟದವ್ರಿ ಇವನ ಹತ್ರ, ಎಷ್ಟದವು ಮಾರ್ಗಗಳ ಅನಂತದವ್ರಿ. ನೋಡ್ಲಿಕ್ಕೆ ಸ್ಥಾನ ಎಷ್ಟದವು, ವಸ್ತು ಎಷ್ಟದವು, ಎಷ್ಟು ಬೇಕಾದಷ್ಟದವ್ರಿ. ದೇಹ ರೂಪ, ಧನದ ಮಾಲೀಕ ರೂಪ, 5 ಇಂದ್ರಿಯಗಳದ್ದ
ಒಂದೊಂದು ಸಮಯದೊಳಗೆ ಒಂದೊಂದು ವಿಷಯದ ಆಸಕ್ತಿಯು ಆ ರೂಪ, ಸುಖ ರೂಪ, ದುಃಖ ರೂಪ. ಯಾಕ ಇದು ಸರಿ ಅನ್ನಿಸ್ತಾನೆ ಇಲ್ಲ. ಇದು ಸರಿ ಇದೆ, ಹೀಗೆ ನಿರಂತರ ಇದಕ್ಕೆ ಇದೇನಲ್ಲ, ಯಾದಕ್ಕ ಜ್ಞಾನ ದರ್ಶನಕ್ಕ ಹಾಗೆ ನಿರಂತರ ಕಾಣಿಸ್ತಾ ಇದೆ. ಆ ನಿರಂತರದ ಮಧ್ಯದೊಳಗ ಯಥಾರ್ಥ ನೋಡುವಂಥ ಯಾವ ಸ್ವಭಾವ ಇದೆಯೋ ಅದು ನಿರಂತರ ತಿರೋಭೂತ ಆಗ್ತಾ ಇದೆ. ಆ ತಿರೋಭೂತ ಆಗುವುದರ ಹೆಸರನ್ನ ಜ್ಞಾನಾವರಣ, ದರ್ಶನಾವರಣ ಇದೆ. ಆ ತಿರೋಭೂತ ಆಗುವುದರ ಸಲುವಾಗಿ ಕಾರಣನ ಮೋಹನೀಯ ಇದೆ. ಕರ್ಮಗಳು ಯಾವುವೂ ಇಲ್ಲಿ ಕರ್ಮಗಳಿದ್ರ ಅವ ಕರ್ಮದೊಳಗದವ್ರೆ. ಅವು ಜೀವದ ದ್ರವ್ಯ ಗುಣ ಪರ್ಯಾಯದೊಳಗೆ ಇಲ್ಲ ಪ್ರಭು, ಬರೋ ಸಾಧ್ಯ ಇಲ್ಲ. ಚೈತನ್ಯ ಸ್ವರೂಪಿ ಅರೂಪಿ ಜೀವದ ಅರೂಪಿ ಪ್ರದೇಶದೊಳಗ ರೂಪಿ ಕರ್ಮಗಳ ಇದಾವೆ ಅಂಥೇಳಿ ಹೇಳೋದ ವ್ಯವಹಾರದ ಕಥೆ. ರೂಪಿಯೊಳಗ ರೂಪಿ ಪ್ರವೇಶ ಮಾಡೋ ಸಾಧ್ಯ ಇಲ್ಲ, ಅರೂಪಿಯೊಳಗ ಅರೂಪಿ ಪ್ರವೇಶ ಮಾಡೋ ಸಾಧ್ಯ ಇಲ್ಲ, ರೂಪಿಯೊಳಗ ಅರೂಪಿ ಪ್ರವೇಶ ಮಾಡೋ ಸಾಧ್ಯ ಇಲ್ಲ. ಇದು ವಸ್ತು ವ್ಯವಸ್ಥೆ. ಪ್ರವೇಶ ಮಾಡೋ ಸಾಧ್ಯ ಇಲ್ಲ, ಆದರೂ ಆಕಾಶದ ಒಂದು ಪ್ರದೇಶದೊಳಗ 6 ಜಾತಿಯ ದ್ರವ್ಯಗಳಿವೆ. ಪ್ರವೇಶ ಮಾಡದ್ದ ಹೇಗಿದಾವವ? ತನ್ನ ಸ್ವಭಾವವನ್ನು ಬಿಟ್ಟು ಕೊಟ್ಟಿಲ್ಲ, ಇದರ ಅರ್ಥ ಪ್ರವೇಶ ಮಾಡಿಲ್ಲ ಅಂತ ಹೇಳಿ. ಸಕ್ಕರೆ ನೀರಿನೊಳಗ ಅಥವಾ ಹಾಲಿನೊಳಗ ಪ್ರವೇಶ ಮಾಡಿದೆಯೇನ? ಅರೆ ಪ್ರತ್ಯಕ್ಷ ನಾವೇ ಹಾಕಿದ್ದೇವಲ್ಲ ಹಾಲಿನೊಳಗೆ ಸಕ್ಕರೆಯನ್ನ, ಮತ್ತು ಅದನ್ನು ಕರಗಿಸಿಬಿಟ್ಟಿದ್ದೇವೆ. ಆದರೂ ಕೂಡ ಸಕ್ಕರೆ ಹಾಲಿನೊಳಗೆ ಪ್ರವೇಶ ಮಾಡಿಲ್ಲ, ಸ್ಪರ್ಶ ಮಾಡಿಲ್ಲ. ಇದು ಸರ್ವಜ್ಞರ ಶಾಸನ ಇದೆ. ಅಜ್ಞಾನದಿಂದ, ಅಜ್ಞಾನ ಅರ್ಥಾತ್ ಸಂಯೋಗಿ ದೃಷ್ಟಿ, ಅಜ್ಞಾನದಿಂದ ಈ ಜೀವನಿಗೆ ಇದು ಪ್ರತ್ಯಕ್ಷ ಕರೆಗೆ ಹೋಗಿದೆಯಲ್ಲ, ಇದರೊಳಗಿದು ಒಂದಾಗಿ ಹೋಗಿದೆಯಲ್ಲ ಅನ್ನಿಸ್ತಿದೆ, ಹಾಗೇ ಕಾಣಿಸ್ತಿದೆ. ಹಾಗೆ ಕಾಣಿಸೋದೇನಿದೆ ಅಲ್ಲ ಅದು ದರ್ಶನಾವರಣ ಇದೆ. ಹಾಗೆ ನಮಗೆ ಕಾಣಿಸ್ತಾ ಇದೆ ಅಲ್ಲ ಅದು ದರ್ಶನಾವರಣ. ಎಷ್ಟು ಕಾಲದ ಹಿಂದಿನ ದರ್ಶನಾವರಣದ? ಎಷ್ಟು ಕಾಲದ ಹಿಂದಿಂದ ಹೇಳ್ರಿ, ಉತ್ತರ ಹೇಳ್ಬೇಕು. ಎಷ್ಟು ಕಾಲದ ಹಿಂದಿಂದ? ನೀವು ಇದನ್ನೇ ಹೇಳವ್ರ ಅಂತ ಹೇಳಿ ಗೊತ್ತಿತ್ತು, ಅದಕ್ಕೆ ಹೇಳ್ಬೇಕು. ಎಷ್ಟು ಕಾಲದ ಹಿಂದಿಂದ? ಅನಾದಿ ಕಾಲದಿಂದ ಇದೆ ಅನ್ನೋದ. ಇದು ಒಂದು ಯಾವುದೋ ಭಿನ್ನ ಅಪೇಕ್ಷಾದಿಂದ, ವ್ಯವಹಾರದ ಅಪೇಕ್ಷಾದಿಂದ, ಕರ್ಮದ ಅಪೇಕ್ಷಾದಿಂದ ಕಥಂತೆ. ಎಷ್ಟು ಕಾಲದ ಹಿಂದಿಂದ ಇದೆ? ಅದು ತಾಜಾ ಈ ಸಮಯದ್ದು ಇದೆ. ನಮಗೆ ಕಾಣಿಸ್ತಾ ಇದೆ ಅಲ್ಲ, ಅದ ಏನು ಕಾಣಿಸ್ತಾ ಇದೆ? ಹಾಲಿನೊಳಗೆ ಸಕ್ಕರೆ ಪ್ರವೇಶ ಮಾಡಿದ್ದ, ಹಾಲಿನೊಳಗೆ ಸಕ್ಕರೆಯನ್ನ ಕರಗಿಸಿಬಿಟ್ಟದ್ದು ಕಾಣಿಸ್ತಾ ಇದೆ. ಆ ಕಾಣಿಸ್ತಾ ಇದೆಯಲ್ಲ ಅದು ದರ್ಶನಾವರಣ ಕರ್ಮದ ಉದಯದಿಂದ ಕಾಣಿಸ್ತಾ ಇದೆಯೋ, ಅಥವಾ ಹೇಗಿಲ್ಲವೋ ಹಾಗೆ ನೋಡ್ತಾ ಇದ್ದೇನೆ, ಅದುವೇ ದರ್ಶನದ ಮೇಲೆ, ನನ್ನ ನೋಡುವಿಕೆಯ ಮೇಲೆ ನಾನೇ ಆವರಣ ಹಾಕೊಳ್ತಾ ಇದ್ದೇನೆ. ಎಲ್ಲರ ಪರವಾಗಿ ಉತ್ತರ ಹೇಳಿದ್ದೀರಿ ನೀವು ಒಬ್ಬರೇ ತಪ್ಪು ಹೇಳಿದಿರಿ ಅಂಥೇಳಿ ಅಲ್ಲ, ಎಲ್ಲರದ್ದು ಅದೇ ಉತ್ತರ. ಅನಾದಿಯಿಂದ ಇದೆ ದರ್ಶನಾವರಣ ಕರ್ಮ. ಆದರೆ ಅನಾದಿಯಿಂದ ಇದ್ರೂ ಪ್ರತಿ ಸಮಯದ ಹೊಸಾದ ಇದೆ. ಅವನಲ್ಲೇ ಯಾವ ಕಾರ್ಯ ಆಗ್ತಾ ಇದೆಯಲ್ಲ, ಸಮಯಕ್ಕ ವಸ್ತುವನ್ನು ವಿಪರೀತವಾಗಿ ನೋಡುವ ಕಾರ್ಯ ಏನಾಗ್ತಾ ಇದೆಯಲ್ಲ, ಅದಕ್ಕೆ ಸಮಯದ ಅವನ ವಿಪರೀತ ಕಾರ್ಯಕ್ಕೆ ಅವನದೇ ಆ ಪರ್ಯಾಯವೇ ಕಾರಣ ಇದೆ. ಅದುವೇ ದರ್ಶನಾವರಣ. ಹಾಗೆ ಇಲ್ಲವೋ ಹಾಗೆ ಕಾಣಿಸ್ತಾ ಇದೆ ನಮಗೆ. ಸಕ್ಕರೆ ಹಾಲಿನೊಳಗೆ ಕರಗಿ ಹೋಗಿದೆಯೋ ಅಥವಾ ಇಲ್ಲ,
ಹಾಲನ್ನು ಸ್ಪರ್ಶ ಮಾಡಿದೆಯೋ ಅಥವಾ ಇಲ್ಲ, ಇಲ್ಲ ಅಂತ ಸರ್ವಜ್ಞ ಪ್ರಭು ಹೇಳ್ತಾರೆ. ಪ್ರವೇಶ ಮಾಡ್ತಿತ್ತು, ಕರಿಗೆ ಹೋಗ್ತಿತ್ತು ಅಂತಂದ್ರೆ ಆ ಸಕ್ಕರೆ ವಸ್ತುವಿನ ಅಭಾವ. ಅದರ 3 ಕಾಲದೊಳಗ ಯಾವುದು ಸತ್ತಾರೂಪದ ವಸ್ತು ಇದೆಯೋ ಅದರ ಅಭಾವ ಆಗುವುದಿಲ್ಲ. ಸಕ್ಕರೆ ಅಂದ್ರೆ ಬೆಳ್ಳಗೆ ನಮಗೆ ಕಾಣಿಸ್ತಿದೆಯಲ್ಲ, ಅದಲ್ಲ. ಸಕ್ಕರೆ ಅಂತಂದ್ರೆ ಏನ, ಸಿಹಿ ಏನು ಇದೆಯಲ್ಲ ಅದು ಸಕ್ಕರೆ. ಹಾಗಾದ್ರೆ ಆ ಸಿಹಿ ಹಾಲಿನ ಜೊತೆಗೆ ಒಂದಾಗಿದೆಯೋ ಅಥವಾ ಭಿನ್ನ ಇದೆ? ಹಾಲಿನೊಳಗೆ ನಾವು ಚೆನ್ನಾಗಿ ಕರಗಿಸಿ ಕುದಿಸಿಬಿಟ್ಟಿದ್ದೇವ್ರಿ, ಆದ್ರೂ ಕೂಡ ಸಕ್ಕರೆ ಹಾಲಿನ ಸ್ಪರ್ಶ ಮಾಡಿಲ್ಲ. ನಮಗೆ ಮಿಶ್ರ ಸ್ವಾದ ಇದೆ. ಯಾವುದರ ಮಿಶ್ರ ಸ್ವಾದ? ಹಾಲು ಮತ್ತು ಸಕ್ಕರೆದ್ದೇನ ಜ್ಞಾನ ಮತ್ತು ರಾಗ. ಹಾಲ ಮತ್ತು ಸಕ್ಕರೆ ಮಿಶ್ರ ಸ್ವಾದ ಇದೆಯೋ ಅಥವಾ ಜ್ಞಾನ ಮತ್ತು ರಾಗದ ಮಿಶ್ರ ಸ್ವಾದ ಇದೆ? ಜ್ಞಾನ ಮತ್ತು ರಾಗದ ಮಿಶ್ರ ಸ್ವಾದ ಇದೆ. ದೃಷ್ಟಿಯೊಳಗೆ ವಿಪರೀತತೆ ಇದ್ದ ಕಾರಣ ನಮಗೆ ಒಂದರೊಳಗೆ ಇನ್ನೊಂದು ಬೆರೆತು ಹೋದವರ ಹಾಗೆ, ಒಂದರ ಕಾರ್ಯ ಇನ್ನೊಂದು ಮಾಡಿದ ಹಾಗೆ, ಒಂದಕ್ಕೆ ಆಧಾರ ಇನ್ನೊಂದು ಇದ್ದ ಹಾಗೆ ಅನ್ನಿಸ್ತಾ ಇದೆ. ಆದರೆ ಯಾವುದಕ್ಕೂ ಆಧಾರ ಇಲ್ಲ, ಯಾವುದಕ್ಕೂ ಸಹಾಯ ಮಾಡುವುದಿಲ್ಲ, ಯಾವುದರೊಳಗನೂ ಯಾವುದು ಪ್ರವೇಶ ಮಾಡುವುದಿಲ್ಲ, ಸ್ಪರ್ಶ ಮಾಡುವುದಿಲ್ಲ. ಈ ಮೂಲ ಮಾತಿನ ನಿರ್ಣಯ ಪಂಚಾಸ್ತಿಕಾಯ ಸಂಗ್ರಹದ ಅಧ್ಯಯನದಿಂದಲೇ ವಾಚನದಿಂದಲ್ಲ, ಅಧ್ಯಯನದಿಂದ. ಮೂಲ ಮಾತಿದೆ. ಸರ್ವಜ್ಞರ ಶಾಸನದೊಳಗ ವಸ್ತುವಿನ ಸ್ವರೂಪ ಇದೇ ಪ್ರಕಾರ ಇದೆ. ಒಂದು ವಸ್ತು ಇನ್ನೊಂದು ವಸ್ತುವನ್ನು ಸ್ಪರ್ಶ ಮಾಡುವುದಿಲ್ಲ, ಒಂದು ವಸ್ತುವಿನೊಳಗೆ ಇನ್ನೊಂದು ವಸ್ತುವಿನ ಪ್ರವೇಶ ಆಗುವುದಿಲ್ಲ, ಒಂದು ವಸ್ತುವಿನ ಕಾರ್ಯದೊಳಗೆ ಇನ್ನೊಂದು ವಸ್ತು ಸಹಾಯಕ ಆಗುವುದಿಲ್ಲ, ಒಂದು ವಸ್ತು ಇನ್ನೊಂದು ವಸ್ತುವಿಗೆ ಆಧಾರ ಇಲ್ಲ. ಇದರದ ನಿರ್ಣಯ ನಮಗೆ ನಮ್ಮ ಜ್ಞಾನ ದೃಷ್ಟಿಯಿಂದ ಜ್ಞಾನಾಭ್ಯಾಸದ ಮೂಲಕ ಯಾವಾಗ ಆಗುತ್ತಿದೆಯೋ ಆವಾಗ ನಮಗ ಪ್ರತಿಯೊಂದು ವಸ್ತುವಿನ ಸ್ವತಂತ್ರತೆಯ ನಿರ್ಣಯ ಆಗ್ತಾ ಇದ್ದ ಹಾಗೆನ ನಮ್ಮ ದೃಷ್ಟಿಯೊಳಗ ವಸ್ತು ಯಥಾರ್ಥ ರೂಪದಿಂದ ಕಂಡು ಬರಲಿಕ್ಕೆ ಆರಂಭ ಆಗ್ತಾ ಇದ್ದ ಹಾಗೆ 7 ಭಯಗಳಿಗೆ ಕಾರಣೀಭೂತವಿರುವಂಥ ಸಂದೇಹ ಹೊರಟೋಗಿದೆ, ಶಂಕೆ ಹೊರಟೋಗಿದೆ. ಅದನ್ನೇ ನಿಶಂಕಿತ ಅಂತ ಹೇಳಿ. 7 ಭಯಗಳಿಗೆ ಕಾರಣ ಯಾವುದಿದೆ? ಅದು ಸಂದೇಹ ಇದೆ. ವಸ್ತುವಿನ ಸ್ವರೂಪಕ್ಕೆ ಸಂಬಂಧಿಸಿದ ಹಾಗೆ ನಿರ್ಣಯಾತ್ಮಕವಾದಂಥ ಜ್ಞಾನ ನಮ್ದ ಇಲ್ಲ. ಆದರೆ ಜೀವ ವಸ್ತುವಿನ ಶುದ್ಧ ಸ್ವರೂಪ ಎಂಥದ್ದಿದೆ ಅಂತಂದ್ರೆ ಯಾವ ವಸ್ತು ಶಾಗಿದೆಯೋ ಹಾಗೆ ನೋಡೋದ ಅವನ ಸ್ವರೂಪ ಇದೆ. ಎಲ್ಲಿದೆ? ವಿದ್ಯಮಾನ ಇದೆ, ಪ್ರಗಟ ಇದೆ. ಯಾರ್ದ? ನಿನ್ನೆನೂ ಮಾತು ಬಂದಿತ್ತು ಕಾಣಿಸ್ತೈತಿ, ನಿನ್ನಿತ್ತಲ್ಲ, ನಿನ್ನೆನೂ ಮಾತು ಬಂದಿತ್ತು ಕಾಣಿಸ್ತೈತಿ. ಏನ? ಜೀವದ ಸ್ವಭಾವ ಸದೈವ ಪ್ರಕಟಣೆ ಇದೆ, ಆದರೆ ಅದನ್ನು ನೋಡುವ ಅವಕಾಶ ಅಥವಾ ಅಧಿಕಾರ ಅಥವಾ ಸಾಮರ್ಥ್ಯ ಸಂಜ್ಞೆ ಪಂಚೇಂದ್ರಿಯ ನಿನ್ನೆ ಬರ್ತಾ ಇದೆ. ಅದರ ಈಗ ಅತ್ಯಂತ ಸನ್ನಿಹಿತ. ಏನು ಹೇಳ್ತು? ಜೀವದ ಸ್ವಭಾವ ಪ್ರಕಟಣೆ ಇದೆ, ಜೀವದ ಸ್ವಭಾವ ಪ್ರಕಟಣೆ ಇದೆ. ಪೂರ್ಣಯನ ಅಲ್ಪ ಇದು ಪ್ರಶ್ನೆ ಇಲ್ಲ.
ಜೀವದ ಸ್ವಭಾವ ಪ್ರಕಟಣೆ ಇದೆ. ಯಾವುದು ವಸ್ತು ಇದೆಯೋ ಆ ವಸ್ತು ಪ್ರಕಟಣೆ ಇರ್ತಿದೆ, ಅವ್ಯಕ್ತ ಇರೋದನ್ನೇ ಇಲ್ಲ. ಆದ್ರೆ ಆ ಪ್ರಕಟ ಸ್ವಭಾವವನ್ನು ಜೀವದ ಅರ್ಥಾತ್ ತನ್ನ ಸ್ವಭಾವವನ್ನ, ತನ್ನ ಪ್ರಕಟ ಸ್ವಭಾವವನ್ನ, ವಿದ್ಯಮಾನ ಸ್ವಭಾವವನ್ನ ನೋಡುವ, ತಿಳಿಯುವ ಸಾಮರ್ಥ್ಯ ಮಾತ್ರ ಸಂಜ್ಞೆ ಪಂಚೇಂದ್ರಿಯಕ್ಕೆ ಇದೆ. ಸಂಜ್ಞೆ ಪಂಚೇಂದ್ರಿಯ ಅವಸ್ಥೆಯನ್ನು ಪಡೆದ ನಂತರ ಕೂಡ ಅದನ್ನು ನಾವು ನೋಡಲಿಲ್ಲ ಅಂತಂದ್ರೆ ಯಾವುದು ಜೀವದ ಸ್ವಭಾವ ಇದೆಯೋ, ಅರ್ಥಾತ್ ತನ್ನ ಸ್ವಭಾವ ಇದೆಯೋ ಅದನ್ನು ನಾವು ನೋಡಲಿಲ್ಲ ಅಂತಂದ್ರೆ, ಯಾವ ವಸ್ತುಗಳದ್ದು ಸಂಯೋಗ ಆಗಿದೆ, ವಿಶ್ವದೊಳಗೆ ಯಾವ ವಸ್ತುಗಳಿದ್ದಾವೆ ಅವುಗಳನ್ನು ಕೂಡ ನಾವು ಇದಾವೆಯೋ ಹಾಗೆ ನೋಡೋದು ಸಾಧ್ಯ. ಎಲ್ಲಿಯವರೆಗೆ ತನ್ನನ್ನು ಮತ್ತು ಪರವನ್ನು, ಇಲ್ಲಿ ಕೊನೆಯ ವಾಕ್ಯ ಏನಿದೆ ನೋಡಿ, ಇದೆ ಈಗ ಪುಟ ನಡೆದದ್ದು ಇದೆಯಲ್ಲ, ಸ್ವರಸ ಶಬ್ದ ಇದೆಯಲ್ಲ ಕೊನೆಯದ್ದು, ಈಗೇನು ಕಲಶ ಇದೆ ಕೊನೆಯದು ಶಬ್ದ, ಆ ಪುಟದೊಳಗೆ ಕೊನೆಯದ್ದು, ಕಲಶದ ಕೊನೆಯದ್ದಲ್ಲ. ಸ್ವರಸ ಶಬ್ದದ ಅರ್ಥ ಏನು ಮಾಡಿದರೆ ಸ್ವಪರಗ್ರಾಹಕ ಶಕ್ತಿ. ಸ್ವರಸ ಅದು ಎಲ್ಲಿದೆ? ಇದೆ, ವ್ಯಕ್ತ ಇದೆ. ಎಲ್ಲಿದೆ? ತನ್ನ ಪರ್ಯಾಯದೊಳಗೆ. ಸ್ವರಸ ಅಂದ್ರೆ ಏನು? ತನ್ನ ಶಕ್ತಿ ಅಂಥದ್ದಿದೆ. ಸ್ವಪರಗಳನ್ನು ಹೇಗಿವೆಯೋ ಹಾಗೆ ಗ್ರಾಹಕ ಅಂದ್ರೆ ನ್ಯಾಯಕರೇ. ಗ್ರಾಹಕ ಶಬ್ದದ ಅರ್ಥ ಬೇರೆ ಏನಿಲ್ಲ, ನ್ಯಾಯಕ ಗ್ರಾಹಕ. ಇಲ್ಲಿ ಸ್ವಪರ ಗ್ರಾಹಕ ಶಕ್ತಿ. ಯಾವಾಗ ಈ ಜೀವ ತನ್ನದೇ ಯಾವ ಸ್ವಭಾವ ವಿದ್ಯಮಾನ ಇದೆಯೋ, ಸ್ವಭಾವ ಅಂದ್ರೆ ಸ್ವರೂಪ ಅಂದ್ರೆ, ಪ್ರಗಟ ಅಂದ್ರೆ ವಿದ್ಯಮಾನ ಅಂದ್ರೆ, ಎರಡು ಅರ್ಥ ಒಂದೇ ಇದೆ. ಯಾವುದ ವಿದ್ಯಮಾನ ತನ್ನ ಸ್ವಭಾವ ಇದೆಯೋ, ಸ್ವರೂಪ ಇದೆಯೋ, ವ್ಯಕ್ತ ಇದೆಯೋ, ಅದನ್ನು ಯಾವಾಗ ಯಾವ ಜೀವ ಲಕ್ಷ್ಯದೊಳಗೆ ತಂದುಕೊಳ್ಳತಾನೋ, ಲಕ್ಷ್ಯದೊಳಗೆ ತಂದುಕೊಳ್ಳತಾನೋ, ನಾನು ಇದು ಇದ್ದೇನೆ, ನನ್ನ ರೂಪ ಇದು ಇದೆ, ನನ್ನ ಸ್ವಭಾವ ಇದು ಇದೆ, ನಾನು ಇದನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ, ಇವೆಲ್ಲ ವಿಕಲ್ಪ ಬೇಕಿಲ್ಲ. ಯಾವಾಗ ಅವ ತನ್ನ ಸ್ವಭಾವವನ್ನ, ವಿದ್ಯಮಾನ ವ್ಯಕ್ತ ಸ್ವಭಾವವನ್ನ ಅತ್ಯಂತ ಸುಲಭ ಮತ್ತು ಸ್ವಾಧೀನ ಇದ್ರೂ ಕೂಡ ಅತಿಶಯ ಕಷ್ಟ ಆಗಿಬಿಟ್ಟಿದೆ ನಮಗೆ ಈ ಮಾತು. ನಾನೇ, ನನ್ನ ಸ್ವಭಾವ, ನನ್ನ ರೂಪ, ಇಷ್ಟು ವಿಕಲ್ಪ ಬೇಕಿಲ್ಲ, ನಾನೇ ಎಂಥ ಇದ್ದೇನೋ ಅನ್ನೋದ ಒಂದು ಸಮಯ ಲಕ್ಷ್ಯದೊಳಗೆ ಬಂತು ಅಂತಂದ್ರೆ, ಆ ರಸ ಇಂಥದ್ದು ಇದೆಯಲ್ಲ, ಸ್ವಪರಗಳ ವಿಭಾಗ ಮಾಡಿಬಿಡ್ತಿದೆ. ಸ್ವಪರ ಹೇಗಿದಾವೆಯೋ ಹಾಗೆ ಗ್ರಹಣ ಮಾಡ್ತಿದೆ, ಅರ್ಥಾತ್ ತಿಳಿತಿದೆ. ಹಾಗೆ ಯಾವುದು ತಿಳಿತಿದೆಯಲ್ಲ ಆ ಜೀವನಿಗೆ ಯಾವುದರ ಕುರಿತು ಯಾವುದೇ ಪ್ರಕಾರದ ಸಂದೇಹ, ಭಯ ಉಳಿಯೋದು ಸಾಧ್ಯ. ಸಪ್ತ ಭಯ, ಇಹಲೋಕ ಭಯ, ಪರಲೋಕ ಭಯ ಹೇಳಿದರು. ಯಾವುದರ ವರ್ತಮಾನ ಪರ್ಯಾಯ ಇದೆ, ಯಾವುದರ ಭವಿಷ್ಯ ಪರ್ಯಾಯ ಇದೆ, ಪರ್ಯಾಯ ಮಾತ್ರ ನನ್ನ ಸ್ವಭಾವದಿಂದ ಹೊರಗಿದ್ದಾವೆ. ನನ್ನವು ಈ ಪುದ್ಗಲ ನಿರ್ಮಿತ ಕರ್ಮದ ನಿಮಿತ್ತದಿಂದ ಆಗಿರುವಂಥ ಪುದ್ಗಲ ನಿರ್ಮಿತ ಪರ್ಯಾಯಗಳ ಮಾತಿಲ್ಲ. ಆದರೆ ಶುಭ ಅಶುಭ ಶುದ್ಧ ಭಾವಗಳ ಮಾತಿದೆ. ಅವು ಯಾವುವು ನನ್ನ ಜ್ಞಾತ ಮಾತ್ರ ಸ್ವಭಾವದೊಳಗ, ಎಂದೂ ಅದರೊಳಗೆ ಹೆಚ್ಚು ಕಡಿಮೆ ಆಗದೇ ಇರುವಂಥ ಸ್ವಭಾವದೊಳಗ ಅವು ಯಾವುದರದ್ದು ಪ್ರವೇಶ ಇಲ್ಲ.
ಆಕಸ್ಮಿಕವಾಗಿ ಆಗೋ ಸಾಧ್ಯ ಇಲ್ಲ. ಹೇಳಿದ್ರೆ ನಿನ್ನೆ ಕಥನದೊಳಗೆ ಬಂತ ಏನ, ಒಂದರ ಸಂಯೋಗದಿಂದ ಆ ಯಾವುದು ಮತ್ತೊಂದು ಇದೆಯಲ್ಲ ಆ ರೂಪ ಇದೆ ಆಗೋದನ್ನ ದೇಹ ರೂಪ ಜೀವ ಆಗಲಿಲ್ಲ. ಅನಂತ ಕಾಲ ಉಳಿದಲ್ಲ ನಿಗೋದದೊಳಗ. ಆ ನಿಗೋದದ ದೇಹ ರೂಪ ಆದಂದ್ರೆ ಒಂದು ದೇಹದೊಳಗೆ ಅನಂತ ಜೀವ ಹಾಗೆ ಆದಂದ್ರೆ ಇನ್ನ ಭಾವ ಕಲಂಕದ ಪ್ರಚುರತೆಯೊಳಗ ಅನಂತ ಕಾಲ ಉಳದ. ಆದ್ರೆ ಅವನ ಜ್ಞಾನ ಭಾವ ಕಲಂಕ ರೂಪ ಆಗಲಿಲ್ಲ. ಸಾಮಾನ್ಯ ಮಾತಲ್ರಿ, ಇದನ್ನು ಯಾರು ಮಾಡೋ ಸಾಧ್ಯ ಇದೆ? ಅರೆ ಯಾರು ಮಾಡೋದು ಸಾಧ್ಯನೇ ಇಲ್ಲ. ಆದ್ರೆ ಆ ವಸ್ತುವಿನಲ್ಲಿ ಆ ಪ್ರಕಾರದ ತನ್ನ ಸತ್ತ ಸ್ವಭಾವವನ್ನು ಕಾಯ್ಕೊಳ್ಳುವಂಥದ್ದ ಯಾವ ಶಕ್ತಿ ಇದೆಯಲ್ಲ, ಆ ಶಕ್ತಿಯ ಅರಿವು ಮೂಡಿ ಬಂತು ಅಂತಂದ್ರೆ ಜೀವನಿಗೆ ಇದಿಲ್ಲದ ನಡೆಯೋದಿಲ್ಲ, ಇದಿಲ್ಲದ ನಡೆಯೋದಿಲ್ಲ. ಹೀಗಾದರೆ ಹೇಗ, ನಾಳೆ ನಂದ ಅವಸ್ಥಾ ಹಾಗಾಯಿತು ಅಂತಂದ್ರೆ ಹೇಗ, ಯಾವ ಭಯ ಸಂದೇಹನ ಉತ್ಪನ್ನ ಆಗುವುದು. ಆರು ಗುರಾಣಿಯೊಳಗ ಜಿನ ವಚನದೊಳಗ ಅರ್ಥಾತ್ ಜಿನ ವಚನದ ವಿಷಯ ವಸ್ತು, ಆ ವಸ್ತುವಿನೊಳಗೆ ಸಂದೇಹ ಬೇಡ. ಜಿನ ವಚನ ಅರ್ಥಾತ್ ವಚನದ ವಿಷಯ ಯಾವುದಿದೆಯಲ್ಲ ಅದು ಯಾವುದ ನಿಜ ವಸ್ತು. ಪರಪದಾರ್ಥಗಳ ವಿದ್ಯಮಾನತೆ, ಅನಂತ ಪದಾರ್ಥಗಳ ವಿದ್ಯಮಾನತೆ ಲೋಕದೊಳಗೆ ಇದೆ, ಇರಲಿ. ಆದ್ರೆ ನನ್ನ ಸ್ವೀಕಾರ ನನಗೆ ಎಲ್ಲಿಯವರೆಗೆ ಇಲ್ಲ, ಅಲ್ಲಿಯವರೆಗೆ ಅವುಗಳ ಸ್ವರೂಪ, ಅವುಗಳ ಸತ್ತ ಯಾವುದ್ರದ್ದು ನನಗೆ ನಿಶ್ಚಿತ ನಿರ್ಣಯ ಆಗೋ ಸಾಧ್ಯ. ನಿರ್ಣಯನ ಇಲ್ಲ ಅಂದಮೇಲೆ ಅದರ ರಕ್ಷಣೆ ನಾನು ಮಾಡೋದಾಗಲಿ, ಅದರಿಂದ ನನ್ನ ರಕ್ಷಣೆ ಆಗೋದಾಗಲಿ ಯಾವ ಸಾಧ್ಯ ಇದೆ ಪ್ರಭು? ಯಾವ ಸಾಧ್ಯ? ಈ ಸುಂದರವಾದಂಥ ವಿಶ್ವದ ಜಡಚೇತನ ಪದಾರ್ಥಗಳ ಸ್ವರೂಪವನ್ನು ಜಿನರ ತಿಳಿದ್ದಾರೆ. ಆ ಜಿನರ ವಚನದ ಮೇಲೆ, ಅದಕ್ಕೆ ಮೊನ್ನೆ ಪ್ರವಚನ ಸಾರದ ಮಾತವಂತಲ್ಲ, ಸುವಿದಿತ ಸೂತ್ರ ಪದಾರ್ಥ. ಸುವಿದಿತ ಒಳ್ಳೆಯ ರೂಪದಿಂದ ಚೆನ್ನಾಗಿ ವಿದಿತ ತಿಳ್ಕೊಂಡಿದ್ದಾರೆ ಏನ ಪದಾರ್ಥಗಳನ್ನು ಮತ್ತು ಪದಾರ್ಥಗಳನ್ನು ಹೇಳಿರುವ ಸೂತ್ರಗಳನ್ನು. ಅದ್ಭುತ ಮಾತಿದೆ. ಪದಾರ್ಥಗಳನ್ನು ತಿಳ್ಕೊಂಡಿದ್ದರು, ಪದಾರ್ಥಗಳನ್ನು ಹೇಳಿರುವಂತಹ ಸೂತ್ರಗಳನ್ನು ಯಾಗ ಚೆನ್ನಾಗಿ ಸುವಿದಿತ. ಸೂತ್ರವನ್ನು ತಿಳ್ಕೊಂಡಿದ್ದರು, ಸೂತ್ರ ಹೇಳುವಂತಹ ಪದಾರ್ಥವನ್ನು ತಿಳ್ಕೊಂಡಿದ್ದರು. ಮೊದಲು ಪದಾರ್ಥನ ಮೊದಲು ಸೂತ್ರ, ವ್ಯವಹಾರದ ಅಪೇಕ್ಷಾದಿಂದ ಮೊದಲು ಸೂತ್ರ. ಆದರೆ ಪದಾರ್ಥ ಎಲ್ಲಿಯವರೆಗೆ ತಿಳಿಯುವುದಿಲ್ಲ ಅಲ್ಲಿಯ ಸೂತ್ರ, ಅಲ್ಲಿಯವರೆಗೆ ಸೂತ್ರ ಅರ್ಥಾತ್ ಜಿನವಚನದ ಮಹಿಮೆ ಏನಿದೆ. ಜಿನವಚನ ಮೊದಲು ಹೌದು, ಜಿನವಚನದ ಶ್ರವಣದ ಮೂಲಕ ಆ ವಚನದ ವಿಷಯ ಏನಿದೆಯಲ್ಲ ಆ ಪದಾರ್ಥವನ್ನು ತಿಳಿಯೋದಕ್ಕೆ ಕರ್ತವ್ಯ ಇದೆ. ಅದನ್ನು ತಿಳಿಲಿಲ್ಲ ಅಂತಂದ್ರೆ ನಮಗೆ ಜಿನ ವಚನದ ಮೇಲೇನೂ ಶ್ರದ್ಧೆ ಇಲ್ಲ, ಜಿನರ ಮೇಲೇನೂ ಶ್ರದ್ಧೆ ಇಲ್ಲ. ಯಾರಿಗೆ ತನ್ನ ಮೇಲೆ ಶ್ರದ್ಧೆ ಉತ್ಪನ್ನ ಆಗಿದೆಯೋ, ಯಾರಿಗೆ ತನ್ನ ಸ್ವರೂಪದ ಶ್ರದ್ಧೆ ಆಗಿದೆಯೋ, ತನ್ನ ಶ್ರದ್ಧೆ ಆಗಿದೆಯೋ ಅವರಿಗೆ ಜಿನರ ಮತ್ತು ಜಿನರ ವಚನಗಳ ಶ್ರದ್ಧೆ ನಿಶ್ಚಿತವಾಗಿ ಆಗಿದೆ. ಅದನ್ನೇ ಸಮಯ ಸಾರದೊಳಗ 9 ಮತ್ತು 10ನೇ ಗಾಥೆಯೊಳಗೆ ಶ್ರುತ ಕೇವಲಿ ಶಬ್ದದ ಅರ್ಥ ಮಾಡಿದ್ದಾರೆ. ಯಾರ 12 ಅಂಗಗಳನ್ನು ತಿಳಿದಿದ್ದಾರೋ ಅವರು ಶ್ರುತ. ಯಾರ 12 ಅಂಗಗಳ ಸಾರನಾದಂಥ ಶುದ್ಧಾತ್ಮನನ್ನ ಅನುಭವಪೂರ್ವಕ ತಿಳಿದಿದ್ದಾರೋ ಅವರ ಅಂಗದ 12 ಅಂಗದೊಳಗಿನ ಒಂದು ವಾಕ್ಯವನ್ನು ತಿಳಿದಿದ್ರೂ ಕೂಡ ಅವರ ಶ್ರುತ ಕೇವಲಿ.
ಶಬ್ದಕ್ಕೆ ಸಮಯ ಸಾರೇನಿದೆ, ಸಮಗ್ರ ರೂಪದಿಂದ ಸಾರ್ವಭೌಮ ಇದೆ, ಸ್ವಯಂಭೂತನವನ್ನು ಪ್ರಕಟ ಮಾಡುವಂಥದ್ದು ಇದೆ. ಅವಲಂಬನೆ ಅದರದ ನಿರಂತರ ಬೇಕ್ರೆ. ಯಾರು ಹಾಸನಕ್ಕೆ ಹೊರಟಿದ್ದೀರಿ ಅವರು ತಮ್ಮ ತಮ್ಮ ಕಲಸ್ಟಿಕ ಒಂದು ಅದರ ಮೇಲೆ ನಮ್ಮದೇನು ನಿತ್ಯ ಐತೆ ಅದು ಒಂದಲ್ಲಿ ನಡೆ.